ಫುಲ್ ಆಮ್ಸ್ ಅಲ್ಲ ನೋಡಿ ಗೈಸ್ 1021 ಗಣಪತಿ. ಹಲೋ ಹಾಯ್ ನಮಸ್ಕಾರ ಗೈಸ್. ಈ ಥರ ಗೈಸ್ ಇಲ್ಲಿಗೆಲ್ಲ ನೈಟ್ ಹೊತ್ತು ಬಂದರೆ ಸಕ್ಕತ್ತಾಗಿರುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಯಾವಾಗಲೂ ಇದೇ ಥರ ಸ್ಟಾರ್ಟ್ ಮಾಡ್ತೀನಲ್ವ, ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡೋಣ. ಹಲೋ ಹಾಯ್ ನಮಸ್ಕಾರ ಗೈಸ್. ಈ ಥರ ಹೆಂಗಿದೆ, ಚೆನ್ನಾಗಿದೆಯಾ, ಕಮೆಂಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಸೊ ಇವತ್ತಿನ ಬ್ಲಾಗ್ ಏನಂತ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ನಾನು 2021 ಗಣೇಶ ಕೂರಿಸಿರೋ ಜಾಗಕ್ಕೆ ಹೋಗ್ತಾಯಿದ್ದೀನಿ. ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನು ಮತ್ತು ಫ್ರೆಂಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಒಂದು ಇಬ್ಬರು ಕರೆದಿದ್ದೀನಿ, ಇಬ್ಬರಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ನಾನಂತೂ ಪಕ್ಕ ಹೋಗ್ತೀನಿ. ಗೈಸ್ 2021 ಗಣಪತಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಯಾವ ಥರ ಡೆಕೋರೇಷನ್ ಮಾಡಿರ್ತಾರೋ ಏನೋ ಸೀರಿಯಸ್ಸಾಗಿ ಗೊತ್ತಿಲ್ಲ, ನೋಡೋಣ. ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೋರ್ಡ್ ನೋಡಿದ್ದೆ, ಏನಿದು 2021 ಅಂತ ಹಾಕಿದಾರಲ್ಲ, ಏನು ನಿಜನ ಸುಳ್ಳು ಅಂತ. ಸೊ ಅದು ನಿಜಾನೇ ಗೈಸ್, ಆಗಲೇ ಎಲ್ಲ ಸುಮಾರು ರೀಲ್ಸಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನೆನ್ನೆ ಹೋಗಬೇಕಿತ್ತು ಅಂತ, ಯಾಕಂದರೆ ನೆನ್ನೆ ಅಲ್ವಾ ಗಣೇಶ ಫೆಸ್ಟಿವಲ್ಲು. ನೆನ್ನೆ ಹೋಗೋಕ್ಕಾಗಲಿಲ್ಲ, ಎಲ್ಲೋ ಒಂದು ಸ್ವಲ್ಪ ಆಚೆ ಹೊರಗಡೆ ಹೋಗ್ಬಿಟ್ಟಿದೆ ಅಂತ ಹೋಗಿರಲಿಲ್ಲ. ಇವತ್ತು ಹೋಗಲೇಬೇಕು ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಗೂ ಕಾಲ್ ಮಾಡಿದ್ದೀನಿ, ಅವನು ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಬನ್ನಿ ಗೈಸ್ ಹೋಗೋಣ, ತೋರಿಸ್ತೀನಿ ನಿಮಗೆ. ತುಂಬ ಸಕ್ಕತ್ತಾಗಿರುತ್ತೆ ವಿಡಿಯೋ, ಕೊನೆವರೆಗೂ ನೋಡಿ. 1000 ಗಣಪತಿ 1021 ಗಣೇಶ ಒಂದೇ ಜಾಗದಲ್ಲಿ ಕೂರಿಸಿದ್ದಾರೆ ಅಂದರೆ ಸಕ್ಕತ್ತಾಗೆ ಕೂರಿಸಿರ್ತಾರೆ. ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ನಿಮಗೂ ಯೂಸ್ ಆಗ್ಬೋದು ನೀವು ಕೂರಿಸಿದ್ರೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ದಿವ್ಯಾನ ಕೊಡಿಸಿದಳ ನನಗೆ. ಏನು ಹೆಸರು ಇದು? ಕಾತಿರು. ಜಿಮ್ಗೆ ಹೋಗ್ಬಿಟ್ಟು ನಿಜವಾಗ್ಲೂ ಫುಲ್ ಸೈಗಾಗಿ ಕಾಣಿಸ್ತಿದ್ದೆ, ನಿಜವಾಗ್ಲೂ ಫುಲ್ ಆಮ್ಸ್ ಅಲ್ಲ ನೋಡಿ ಗೈಸ್, ಫುಲ್ಲು ಜಿಮ್ಗೆ ಆಗ್ಬಿಟ್ಟಿದ್ದಾಳೆ. ಹೇಗಿದೆ? ಚೆನ್ನಾಗಿದೆಯಾ? ತಿನ್ನು ಸೂಪರ್ ಆಗಿದೆಯಾ? ಮೆಕ್ಸಮ್ ಇಲ್ಲೇ ಬಾ, ನೀನೇ ಕೊಡಿಸ್ಬೇಕು ಪಕ್ಕ. ನಾನು ಇನ್ನೊಂದು ಪೊಟೆಟೊ ಬಂದು ತೊಗೊಂಡೆ. ತಿನ್ಕೊಂಡು ಆದಮೇಲೆ ಗಣೇಶ ನೋಡೋಕೆ ಹೋಗ್ಬೇಕು, ಓಕೆನಾ? ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ದಿವ್ಯಾನೇ ಗಾಡಿ ಓಡಿಸ್ತಾಳೆ, ಅವಳದೇ ಗಾಡಿ. ಲೊಕೇಶನ್ ಅಂತ ಬಂದಿದ್ದೀವಿ, ಇಲ್ಲೇ ಕೂರಿಸಿರೋದು 1021 ಗಣಪತಿ ನೋಡ್ಕೊಳ್ಳಿ. ಇದು ಎಂಟ್ರಿ. ಗೈಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಎಲ್ಲ ಮಣ್ಣಿಂದೆ. ಇದೆಲ್ಲ ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಅಲ್ಲ ಇದೆಲ್ಲ ಟೈಮ್, ಸೆಕೆಂಡ್ ಟೈಮ್ ಈ ಏರಿಯಾದಲ್ಲ 2009 ಮಾಡಿದ್ರು. ಓಕೆ, ಇವಾಗ ಮಾಡ್ತೀವಿ. ಅಂದರೆ ಇದನ್ನೆಲ್ಲ ನೀವೇ ಕೂರಿಸಿರೋದ ಅಥವಾ ಇಲ್ಲಿ ಏರಿಯಾದವ್ರು ಏನಾದರೂ ಎಲ್ಲರೂ ಒಂದೊಂದು ಗಣಪತಿ ಇನ್ವೆಸ್ಟ್ಮೆಂಟ್ ಮಾಡೋರೆ. ಓಕೆ, ಇಲ್ಲಿ ಪ್ರತಿಯೊಂದು ಮನೆಯವರು ಒಂದೊಂದು ಕೊಟ್ಟವ್ರೆ. ಹಾಂ, ಒಬ್ಬೊಬ್ರು 21 ಕೊಟ್ಟವ್ರೆ, ಒಬ್ಬೊಬ್ರು 11 ಕೊಟ್ಟವ್ರೆ, ಒಬ್ಬೊಬ್ರು 5 ಕೊಟ್ಟವ್ರೆ. ಓಕೆ, ಅವ್ರನ್ನೆಲ್ಲ ದುಡ್ಡೆಲ್ಲ ಕನೆಕ್ಟ್ ಮಾಡಿಕೊಂಡು ನಾವು ಪ್ಲಾನಿಂಗ್ ಮಾಡಿಕೊಂಡು ಕಲೆಕ್ಷನ್ ಮಾಡ್ಕೊಂಡು ಇದು ಮಾಡಿದ್ವಿ. ಸೊ ಕರೆಕ್ಟಾಗಿ 1021 ಗಣಪತಿ. ಎಲ್ಲ ಮಣ್ಣಿಂದೇನಾ? ಎಲ್ಲ ಮಣ್ಣಿಂದ. ಅಂದರೆ ಟೋಟಲಿ 9 ಡೇಸ್. 9 ಡೇಸ್. ನಿಮ್ಮ ನೇಮ್ ಏನು ಸರ್? ದಿಲೀಪ್. ಗಣಪತಿ ನೋಡಿ ಎಷ್ಟು ಕ್ಯೂಟಾಗಿದೆ, ಎಲ್ಲ ಚೆನ್ನಾಗಿದೆ. ಗೈಸ್ ಇಲ್ಲಿಗೆಲ್ಲ ನೈಟ್ ಹೊತ್ತು ಬಂದರೆ ಸಕ್ಕತ್ತಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ ನೋಡಿ, ಇಲ್ಲೆಲ್ಲ ಫುಲ್ಲು ಸೆಟಪ್ ಮಾಡಿದ್ದಾರೆ. ಸೊ ಗೈಸ್ ಇದು 1021 ಗಣಪತಿ, ಇದು ಸೆಕೆಂಡ್ ಟೈಮ್ ಕೂರಿಸಿರೋದಂತೆ. 2009ರಲ್ಲಿ ಒಂದು ಸಲ ಕೂರಿಸಿದಂತೆ, ಅದು ಬಿಟ್ಟರೆ ಇವಾಗಲೇ ಕೂರಿಸಿರೋದು.
2021 ಗಣಪತಿ. ಸೊ ಅವರು 9 ಡೇಸ್ ಇಟ್ಕೊಂಡು ಆಮೇಲಿಂದ ಬಿಡ್ತಾರೆ. ಸೊ ದೇವಸ್ಥಾನದಲ್ಲೇ ಒಳಗಡೆ ಇನ್ನೊಂದು ಥರ ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ. ಇದು ಗಣಪತಿ ದೇವಸ್ಥಾನನೇ. ಎವ್ರಿ ಈವ್ನಿಂಗ್ ಹಾಂ, ಫಂಕ್ಷನ್ಸ್ ಇರುತ್ತೆ, ಡ್ಯಾನ್ಸು, ಸಿಂಗಿಂಗು. ಅಂದರೆ ಗಣಪತಿ ಇರೋವರೆಗೂ. ಹಾಂ, 27th to 4th ಮಾರ್ನಿಂಗ್ ಪ್ರಸಾದ ಇರುತ್ತೆ. ಪ್ರಸಾದ ಅನ್ನೋದು ಮಾತ್ರ ಜೋರಾಗಿ ಹೇಳಿದ್ಲು. ಶೀಟ್ ಕೊಡಿ. ಸೊ ಬನ್ನಿ ಗಾಯ್ಸ್, ಎಲ್ಲರೂ ಬನ್ನಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಬನ್ನಿ ಎಲ್ಲರೂ. ಇಂಟ್ರೆಸ್ಟ್ ಇರೋರಲ್ಲ ಎಲ್ಲರೂ ಬನ್ನಿ, ಚೆನ್ನಾಗಿರುತ್ತೆ ಫಂಕ್ಷನ್. ನೋಡಿ, ಮೈಸೂರು ಬೃಂದಾವನಲ್ಲಿ ಇರೋದು ಇದು ಗಣಪತಿ ದೇವಸ್ಥಾನ. ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇದು. ಬಟ್ ಆಫ್ಟರ್ ಸೋ ಲಾಂಗ್ ಟೈಮ್. ಹಾಂ, 2009 ಅಂದರೆ ಲೆಕ್ಕ ಹಾಕು, ಎಷ್ಟು ವರ್ಷ ಆಗಿದೆ? ಆಲ್ಮೋಸ್ಟ್ 15 ಇಯರ್ಸ್. ಗೈಸ್, ಮುಂಚೆ ಕೂರಿಸ್ತಿದ್ದು ಗಣಪತಿ ಇಲ್ಲೇ ಕೂರಿಸ್ತಿದ್ದು. ಅಂದರೆ ಏನು 15 ಇಯರ್ಸಿಂದ ಇಲ್ಲೇ ಕೂರಿಸ್ತಿದ್ರು. ಇವಾಗ ಅಲ್ಲಿ ಕೂರಿಸಿದ್ದಾರೆ. ಇದನ್ನ ಸ್ಟೇಜ್ ಮಾಡಿದೆ. ಇದು ಸ್ಟೇಜ್. ಇಲ್ಲಿ ನೋಡಿ, ಇಲ್ಲಿ ಪ್ರೋಗ್ರಾಮ್ ಶೀಟ್ ಇದು. ಏನೇನೋ ಪ್ರೋಗ್ರಾಮ್. ಇದು ಗಣಪತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಪ್ರೋಗ್ರಾಮ್ ಇದು. 9 ಡೇಸು ಪ್ರೋಗ್ರಾಮ್ ಇರುತ್ತೆ. 9 ಡೇಸ್ ಪ್ರಸಾದ ಅಂತೂ ಮಿಸ್ಸೇ ಇಲ್ಲ. ಇದು ಗಣಪತಿ 2021 ಗಣಪತಿ ಒಬ್ರದೇ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಒಂದು ಟ್ರಸ್ಟ್ದು ಇದು. ಸೊ ಒಂದೊಂದು ಮನೆಯಿಂದ, ಅಂದರೆ ಒಬ್ಬೊಬ್ರು ಕೊಟ್ಟಿರ್ತಾರೆ ಅವರು. 3, 21, 9 ಆ ಥರ ಎಲ್ಲ ಗಣಪತಿಗಳು ಅವರೇ ಕೊಟ್ಟಿರೋದು. ಅದರಿಂದ ಫುಲ್ಲು 2021 ಗಣಪತಿ ಆಗಿದೆ. ಸೊ ಎಲ್ಲ ಈವೆಂಟ್ಸ್ ಎಲ್ಲ ಪ್ರೋಗ್ರಾಮ್ಗೆ ರೆಡಿ ಮಾಡಿಬಿಟ್ಟಿದ್ದಾರೆ ಆವಾಗಲೇ. ಸಂಜೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ 10:30ಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಭರತನಾಟ್ಯ ಇದೆ. ಬಂದು ನೋಡೋರು ನೋಡ್ಬೋದು ಬಂದು. ಇವತ್ತೇ ಬ್ಲಾಗ್ ಬರುತ್ತೆ.